ಇಂದು ಬೆಳಿಗ್ಗೆ ಅಷ್ಟೇ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಸಂಬಂಧಿಸಿದಂತೆ ಒಂದಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸೊ ಇದು ಅವರ ಮದುವೆಯ ಫೋಟೋಗಳಿರ್ಬೋದು ಒಂದಷ್ಟು ಚರ್ಚೆಗಳಾಗಿತ್ತು. ಸೊ ಈ ಮಧ್ಯದಲ್ಲಿ ಮತ್ತೊಂದು ವಿಚಾರ ಇರುವಂಥದ್ದು ಏನಂತಂದ್ರೆ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಅವರ ಸಂಬಂಧಿಸಿದಂತೆ ಒಂದು ಸಿನಿಮಾ ಬರ್ತಿದೆ ಅನ್ನೋ ನೆನೆಯಿಂದ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಸದ್ಯಕ್ಕೆ ಆ ಸಿನಿಮಾದ ಡೈರೆಕ್ಟರ್ ಆದಂಥ ಲವ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸ ಎಲ್ಲೋ ಒಂದು ಕಡೆ ಮೊನ್ನೆ ಅಷ್ಟೇ ಸಿನಿಮಾದ ಪ್ರೆಸ್ ಮೀಟ್ ಆಯಿತು. ಸೊ ನೀವು ಬಿಟ್ಟಿರೋಂಥ ಟೈಟಲ್ಲು ಮತ್ತು ಪೋಸ್ಟರ್ ನೋಡ್ತಾ ಇದ್ರೆ ಅದು ದರ್ಶನ್ ಅವರ ಒಂದು ಕತೆಗೆ ಸಂಬಂಧಿಸಿದಂತೆ ಕಾಣಿಸ್ತಾ ಇದೆ, ಹೌದಾ ಅಲ್ವಾ? ಸರ್ ನಾವು ಬಾಸ್ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಟ್ಯಾಗ್ಲೈನ್ ಸತ್ಯಮೇವ ಜಯತೆ ಅಂತ ಹೇಳಿ. ಸೊ ನಿಮಗೆ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ಒಂದು 10-15 ಡೇಸಲ್ಲಿ ನಾವು ಟೀಸರ್ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈಗ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಬ್ಯಾಂಗ್ಳೂರು ಸುತ್ತಮುತ್ತ. ಸೊ ಟ್ರೂತ್ ಆ್ಯಸ್ ನೋ ಫಿಯರ್, ಸತ್ಯ ಹೇಳೋದಕ್ಕೆ ಭಯ ಬೇಡ ಎಂಬ ಅಡಿಯಲ್ಲಿ ನಾವು ಈ ಸಿನಿಮಾನ ಶೂಟ್ ಮಾಡಿದ್ದೇವೆ, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಇದು ದರ್ಶನ್ ಸರ್ ಫ್ಯಾನಾಗಿ ನಾನು ಏನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಅಂದರೆ, ಇದು ದರ್ಶನ್ ಸರ್ ಸಿನಿಮಾನೋ ಅಲ್ವಾ ಅನ್ನೋದನ್ನು ತಾವು ರಿಲೀಸ್ ಆದಾಗ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಸರ್ ವೇದಿಕೆ ಮೇಲೆ ಸಿನಿಮಾದ ಹೀರೋ ಮಾತಾಡ್ತಾ ಹೇಳ್ತಾರೆ, ಅಂದರೆ ಸಿನಿಮಾದಲ್ಲಿ ನಾನು ಕೂಡ ಹೀರೋ, ಅದರ ಜೊತೆಗೆ ಒಂದಷ್ಟು ಸಹ ನಟರು ಇರ್ತಾರೆ. ಸೇಮ್ ಎಲ್ಲೋ ಒಂದು ಕಡೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಆರೋಪಿಗಳಿದೆ ಅಷ್ಟೇ ಸಂಖ್ಯೆ ಆರೋಪಿಗಳಿರ್ತಾರೆ, ಒಬ್ಬರು ಲೇಡಿ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಮತ್ತು ಪವಿತ್ರ ಅವರು ಸಂಬಂಧಪಟ್ಟಂಗೆ ಈ ಸಿನಿಮಾ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ತಿರೋವಂಥದ್ದು, ಅದು ಅಲ್ವಾ ಅಂತ ನಾನು ನಿಮ್ಗೆ ಕೇಳ್ತೀನಿ. ಯಾಕೆಂದರೆ ಟೀಸರ್ ಆದ ನಂತರದಲ್ಲಿ ಗೊತ್ತಾಗುತ್ತೆ, ಓಕೆ, ಬಟ್ ಈ ವಿಚಾರನ್ನೇ ತೊಗೊಂಡು ಇದೇ ಸಂದರ್ಭದಲ್ಲಿ ಸಿನಿಮಾ ಮಾಡ್ಬೇಕಂತ ಯಾಕೆ ಅನಿಸ್ತಂತ? ಸರ್, ಸೊಸೈಟಿಯಲ್ಲಿ ಪ್ರತಿನಿತ್ಯ ಇಂಥ ಇನ್ಸಿಡೆಂಟ್ಗಳು ನಡೀತಾ ಇದೆ. ಸೊ ಪ್ರತಿ ಹಳ್ಳಿಗಳಲ್ಲಾಗಲಿ ಸಿಟಿಲಾಗಲಿ ಇಂಥ ಕ್ರೈಮ್ಗಳು ನಡೀತಾ ಇದೆ. ಸೊ ನಮ್ಮ ಬಾಸ್ ಸಿನಿಮಾ ಬಂದು ಸೊ ಬೇಸ್ಡ್ ಆನ್ ಕ್ರೈಮ್. ಒಬ್ಬ ಸೆಲೆಬ್ರಿಟಿ ಆದವನು ಒಂದು ಕ್ರೈಮ್ ಮಾಡಿದಾಗ ಯಾವ ರೀತಿ ಅವನು ಪಶ್ಚಾತ್ತಾಪ ಮಾಡ್ತಾನೆ, ಕ್ರೈಮ್ ಮಾಡದಿದ್ದ ಪಕ್ಷದಲ್ಲೇ ಅವನ್ನ ಯಾವ ರೀತಿ ಬಲೆ ಎಳೆದು ಅವನ್ನ ಬೀಳಿಸ್ತಾರೆ ಅನ್ನೋ ಒನ್ಲೈನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ನಾವು ಯಾವುದೇ ಒಂದು ಒಬ್ಬ ವ್ಯಕ್ತಿಗೆ ನೋವನ್ನುಂಟು ಮಾಡೋದಾಗಲಿ ಅಥವಾ ಒಬ್ಬ ವ್ಯಕ್ತಿಗೆ ಘಾಸಿ ಉಂಟು ಮಾಡೋದಾಗಲಿ ನಾವು ಸಿನಿಮಾದಲ್ಲಿ ಮಾಡಿಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇದು ದರ್ಶನ್ ಸರ್ ಸಿನಿಮಾಗೆ ಸಂಬಂಧಪಟ್ಟದ್ದ ಅಥವಾ ಅಲ್ವಾ ಅನ್ನೋದನ್ನು. ಸೊ ಅದನ್ನು ನಾನು ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ ಸರ್. ಸರ್ ಎಲ್ಲೋ ಒಂದು ಕಡೆ ನಿಮ್ಮ ಫಿಲ್ಮೋಗ್ರಫಿ ನೋಡಿದ್ರೆ ನಟವರ್ಲಾಗಲಿ ಈ ಥರದ ಒಂದಷ್ಟು ಸಿನಿಮಾಗಳು ಅಂದರೆ ರಿಯಲಿಸ್ಟಿಕ್ ಕಂಟೆಂಟ್ಗಳನ್ನೇ ಅಥವಾ ನೈಜ ವ್ಯಕ್ತಿಯ ಮೇಲೆ ಮಾಡ್ಕೊಂಡು ಬಂದಿದ್ದೀರಿ. ಸೊ ಎಲ್ಲೋ ಒಂದು ಕಡೆ ಇದು ತುಂಬ ಹತ್ತಿರದಲ್ಲಿದೆ ಅನ್ಸುತ್ತೆ. ನೀವೇ ಹೇಳಿದ ಕತೆ ಒಂದು ಹೇಳಿದ್ರಿ. ಸೊ ಎಲ್ಲ ತುಂಬ ಹತ್ತಿರದಲ್ಲೇ ಇದೆ ಆ ಸಿನಿಮಾ, ಅಂದರೆ ಈ ವಿಚಾರವಾಗಿ ರೇಣುಕಾಸ್ವಾಮಿ ಪ್ರಕರಣ ಏನಿದೆ ಅಲ್ಲ ತುಂಬ ಹತ್ತಿರದಲ್ಲಿದೆ ನಮ್ಮ ಸಿನಿಮಾ ಅಂತ. ಸರ್ ಈಗ ಮ್ಯಾಟರ್, ಈಗ ಕೇಸು ಟ್ರಯಲ್ ಕೋರ್ಟಲ್ಲಿದೆ. ಸೊ ನಾವು ಆ ಘಟನೆಯನ್ನು ತೊಗೊಂಡು ಮಾಡಿದ್ರೆ ಸೊ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸೊ ನಾವು ಆ ಘಟನೆಯನ್ನು ತೊಗೊಂಡು ಮಾಡೋದಕ್ಕೆ ಅವರ ಪರ್ಮಿಷನ್ನು ಬೇಕಾಗುತ್ತೆ. ಸೊ ನೀವು ಸಿನಿಮಾ ನೋಡಿದಾಗ ಸೊ ತಮಗೆ ಗೊತ್ತಾಗುತ್ತೆ ಇದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸಲ್ಲಿ ಮಾಡಿದಾರಾ ಅಥವಾ ರಿಯಲ್ ಸ್ಟೋರಿನ ಅಂತ. ಸೊ ನಾನು ಅದನ್ನು ನಿಮಗೆ ಟೀಸರ್ ಲಾಂಚ್ ವೇಳೆಯಲ್ಲಿ ಖಂಡಿತವಾಗ್ಲೂ ಡೆಫಿನೆಟ್ಲಿ ಆಗಿ ನಾನು ನಿಮಗೆ ಹೇಳ್ತೀನಿ ಸರ್. ಬಾಸ್ ಟೈಟಲ್ ಏನಕ್ಕೆ ಅಂತ? ಬಾಸ್ ಟೈಟಲ್ ಏನಕ್ಕೆ ಅಂದರೆ, ಸೊ ನಮ್ಮ ಸಿನಿಮಾ ಕಾನ್ಸೆಪ್ಟಲ್ಲಿ ಎಲ್ಲ ಜನಗಳು ಮತ್ತು ಅವನ ಫ್ಯಾನ್ಸ್ಗಳು ಎಲ್ಲರೂ ಕೂಡ ಬಾಸ್ ಬಾಸ್ ಅಂತ ಹೀರೋವ್ರನ್ನ ಕರಿತಾ ಇರ್ತಾರೆ. ಸೊ ಹಾಗಾಗಿ ಬಾಸ್ ಅಂತ ಇಟ್ಟಿದ್ದೀವಿ ಸರ್. ಈ ಬಾಸ್ಗೂ ಡಿ ಬಾಸ್ಗೂ ಸಂಬಂಧ ಇಲ್ಲ ಅಂದರೆ? ಅದನ್ನು ತಾವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್, ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ, ಐ ಆಮ್ ಫ್ಯಾನ್ ಆಫ್ ದರ್ಶನ್ ಸರ್. ನಾವು ದರ್ಶನ್ ಸರ್ಗಾಗಲಿ ಮತ್ತೊಬ್ರಿಗಾಗಲಿ ಯಾವುದೇ ಅಗೌರವ ಉಂಟು ಮಾಡೋದಂಥ ಈ ಘಟನೆಗಳನ್ನ ಈ ಸಿನಿಮಾದಲ್ಲಿ ಶೂಟ್ ಮಾಡಿಲ್ಲ. ಸೊ ನನ್ನ ನಿಲುವು ಏನಂದರೆ, ಪ್ರತಿಯೊಬ್ಬನಿಗೂ ಕೂಡ ಅವನ ನಿಲುವನ್ನು ಸ್ಪೀಚ್ ಮಾಡೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದೆ. ನಾನು ಒಬ್ಬ ವಕೀಲನಾಗಿ ಸೊ ನನಗದ್ರ ಅರಿವಿದೆ. ಸೊ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ. ಸೊ ನೀವು ಬಾಸ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇದು ನಿಜ ಕತೆನಾ ಅಥವಾ ಅಲ್ಲ ಅಂತ. ಈಗ ನೀವು ಕೂಡ ಲಾಯರ್ ಆಗಿರೋದ್ರಿಂದ, ಅಂದರೆ ಈ ಕೇಸ್ ಇದೆಯಲ್ಲ ದರ್ಶನ್ ಅವ್ರ ಕುರಿತಾದ ಒಂದು ವಿಚಾರ, ಸೊ ಏನಾಗಬಹುದು ಅಂತ ಅನಿಸುತ್ತೆ ನೀವು ಅಧ್ಯಯನ ಮಾಡಿರೋ ಪ್ರಕಾರ? ಯಾಕೆಂದರೆ ಈ ಥರದೊಂದು ಸಿನಿಮಾದ ಕತೆ ಮಾಡ್ತಿದ್ರೆ ಅಂತಂದರೆ ತುಂಬ ಹತ್ತಿರದಲ್ಲಿರುವಂಥ ಒಂದಷ್ಟು ಪ್ರಕರಣಗಳ ಬಗ್ಗೆ ನೀವು ನೋಡಿದ್ರೆ ದರ್ಶನ್ ಅವ್ರ ಪ್ರಕರಣ ಎಲ್ಲಿ ತನಕ ಬಂದಿದೆ, ಅಂದರೆ ಈ ಕೇಸ್ ರೇಣುಕಾಸ್ವಾಮಿ ಅವರು? ನಾನು ಆ್ಯಸ್ ಆ್ಯನ್ ಅಡ್ವೊಕೇಟ್ ಆಗಿ ಹೇಳೋದಾದರೆ, ದರ್ಶನ್ ಸರ್ ಪ್ರಕರಣ ನೋಡಿದಾಗ ಐ ವಿಟ್ನೆಸ್ ಯಾರೂ ಇಲ್ಲ. ನಾನು ಆ ಕೇಸನ್ನು ಎಲ್ಲ ಸ್ಟಡಿ ಮಾಡಿದ್ದೇನೆ. ಸೊ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲಿದೆ. ಪನಿಷ್ಮೆಂಟ್ ಆಗೋದು ದರ್ಶನ್ ಸರ್ಗೆ ತುಂಬ ಕಡಿಮೆ ಚಾನ್ಸಸ್ ಇದೆ. ಸೊ
ನೋಡೋಣ. ಟ್ರಯಲ್ ನಡೀತಾ ಇದೆ. ಅದರಲ್ಲಿ ನಮಗೆ ತಿಳಿದಿರೋ ಪ್ರಕಾರ ಎಲ್ಲೂ ಕೂಡ ಆ್ಯಸ್ ಆ್ಯನ್ ಅಡ್ವೊಕೇಟ್ ನಾನು ಹೇಳೋದಾದರೆ ದರ್ಶನ್ ಸರ್ ಪಾತ್ರ ಎಲ್ಲೂ ಇದೆ ಅಂತ ಸ್ಪಷ್ಟವಾಗಿ ನೇರವಾಗಿ ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಇವರು ಫಸ್ಟು 4,000 ಸಮಥಿಂಗ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ನೆಕ್ಸ್ಟು ಅಡಿಷನಲ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಸೊ ಅವೆಲ್ಲ ಫೈಲ್ ಮಾಡಿದಾಗ ನೋಡಿದಾಗ ಒಬ್ಬ ವ್ಯಕ್ತಿನ ಈ ಪ್ರಕರಣದಲ್ಲಿ ತಗ್ಲು ಹಾಕ್ಲೇಬೇಕು, ಸಿಲ್ಕಿಸಲೇಬೇಕು ಅಂತ ಹೋಗಿದೆ. ಅದರಲ್ಲಿ ಇನ್ನೂ ಒಂದು ಮಾಡಬೇಕು ಅಂದರೆ ಅದರಲ್ಲಿ ಕೆಲವು ಪೊಲೀಸ್ನವರು ಇನ್ವಾಲ್ವ್ಮೆಂಟ್ ಇದೆ. ಆ ಪೊಲೀಸ್ನವ್ರನ್ನ ಯಾಕೆ ಅವರು ವಿಟ್ನೆಸ್ ಮಾಡಿದ್ದಾರೆ, ಅವ್ರನ್ನ ಅಕ್ಯೂಸ್ಡ್ ಮಾಡ್ಬೋದಾಗಿತ್ತಲ್ಲ. ಸೊ ಆಗಿದೆ. ಈಗಲೂ ಇಲ್ಲ. ಈಗ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೂ ನಮ್ಮ ಈಗ BNSS ಅಲ್ಲಿ ಈಗ ಮೊದಲು CRPC ಇತ್ತು, ಈಗ BNSS ಆಗಿದೆ. ಅದರಲ್ಲಿ ಅಕ್ಯೂಸ್ಡ್ ಆಗಿ ಮಾಡೋದಕ್ಕೆ ಬೇಕಾದರೂ ಏನು ವಿಕ್ಟಿಮ್ ಇದ್ದಾರೆ ಅವರ ಫ್ಯಾಮಿಲಿಯವರು ಹಾಕ್ಬೋದು ಅವರನ್ನು. ಅವ್ರು ಏನಕ್ಕೆ ಆಗ್ತಿಲ್ಲ? ಈಗ ಫಾರ್ ಎಕ್ಸಾಂಪಲ್ಲು ಈಗ ಸೌಜನ್ಯ ಕೇಸಲ್ಲಿ CBI ಅವರು ರೆಫರ್ ಮಾಡಿದಾಗ ಸೊ ಅವ್ರ ಸೌಜನ್ಯ ಫ್ಯಾಮಿಲಿ ಅಕ್ಯೂಸ್ಡ್ ಮಾಡಿ ಅಂತ ಆ ಪ್ರಾವಿಷನ್ ಮಾಡ್ತಿದ್ದು 319 ಆಫ್ CRPC ಇರಬೇಕು ಅನಿಸುತ್ತೆ ಪ್ರಾವಿಷನ್. ಅದರಲ್ಲಿ ಅಕ್ಯೂಸ್ಡ್ ಮಾಡಿ ಅಂತ ಹಾಕ್ತರು. ಅವರು ರೇಖಾ ಅನ್ನೋರು ಜಡ್ಜ್ ಇದ್ದರು ಅವಾಗ. ಸೊ ಅವರು ಅಕ್ಯೂಸ್ಡ್ ಆಗಿ 3 ಜನ ಆರೋಪಿಗಳನ್ನ ಮಾಡಿದರು. ಇದರಲ್ಲೂ ಮಾಡ್ಬೋದಲ್ಲ ಪೊಲೀಸ್ನವ್ರನ್ನ ಅಕ್ಯೂಸ್ಡ್ ಆಗಿ ಅಂತ, ಏಕೆ ಮಾಡಲಿಲ್ಲ? ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ನಾವು ನೋಡಿದಾಗ ಚಾರ್ಜ್ ಶೀಟ್ ಫೈಲ್ ಮಾಡ್ದಿದ್ದಾಗ ಒಬ್ಬ ದರ್ಶನ್ ಸರ್ ಬಗ್ಗೆ ಒಬ್ಬ ಪೊಲೀಸ್ ಅಧಿಕಾರಿ ನೈಟಲ್ಲೆಲ್ಲ ಅವ್ನಿಗೆ ಮಾಹಿತಿ ಗೊತ್ತಿದೆ ಅಂತ ಹೇಳಿ ಅದಿದೆ. ಅವ್ರನ್ನ ಯಾಕೆ ಅಕ್ಯೂಸ್ಡ್ ಮಾಡಲಿಲ್ಲ? ಸೊ ಇದು ನನ್ನ ಆ್ಯಸ್ ಆ್ಯನ್ ಅಡ್ವೊಕೇಟ್ ಆಗಿ ನಾನು ಕ್ವಶನ್ ಮಾಡೋದು. ಈಗ ಪೊಲೀಸ್ನವ್ರು ಚಾರ್ಜ್ ಶೀಟ್ ಮಾಡಿದ ತಕ್ಷಣ ಫೈನಲ್ ಅಂತ ಏನಿಲ್ಲ, ಅವರು 1000 ಮಾಡ್ಬೋದು. ಅದಕ್ಕೆ ಕೋರ್ಟ್ ಇದೆ, ಕೋರ್ಟ್ ಕ್ಯಾನ್ ಬಿ ಡಿಸೈಡ್. ಸಾಕಷ್ಟು ವಿಚಾರ ಈ ಪ್ರಕರಣ ಸಂಬಂಧ ಅಧ್ಯಯನ ಮಾಡಿದಿರಿ ತಾವು. ಆ್ಯಸ್ ಆ್ಯನ್ ಅಡ್ವೊಕೇಟ್ ಆಗಿ ಇದೊಂದು ಸೆಲೆಬ್ರಿಟಿ ಕೇಸ್ ಆಗಿರೋದ್ರಿಂದ ಎಲ್ಲ ಇರೋದ್ರಿಂದ ಸೊ ನಾವು ಸ್ಟಡಿ ಮಾಡ್ತಾನೆ ಇರ್ತೀವಿ ಎಲ್ಲ ಕೇಸಸ್ನೂ. ಹಾಗಾಗಿ ಇದನ್ನು ನಾವು ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ನೀವು ಒಂದು ಪಾಯಿಂಟ್ ಹೇಳಿದಾಗ ಅನ್ನಿಸ್ತದೆ, ಈ ಒಂದು ಸಿನಿಮಾದಲ್ಲಿ ಅಥವಾ ಸೆಲೆಬ್ರಿಟಿ ಪರವಾಗಿ ಒಂದಷ್ಟು ವಿಚಾರಗಳನ್ನು ವಕಾಲತ್ತನ್ನು ವಹಿಸ್ತೀರಾ ಈ ಸಿನಿಮಾದಲ್ಲಿ ಅಂತ? ಇಲ್ಲ ಆ ಥರ ಹೇಳೋಕ್ಕಾಗೋದಿಲ್ಲ. ನಾನು ದರ್ಶನ್ ಸರ್ ನಾನು ಇದುವರೆಗೂ ನನಗೆ ಆಪರ್ಚುನಿಟಿ ಸಿಕ್ಕಿದ್ರೂ ಕೂಡ ಅವ್ರನ್ನ ಪರ್ಸ್ನಲ್ಲಾಗೂ ಮೀಟ್ ಮಾಡಿಲ್ಲ, ಡೈರೆಕ್ಟಾಗೂ ನಾನು ನೋಡಿಲ್ಲ. ನಾನು ಈಗ ಅವರು ದರ್ಶನ್ ಸರ್ ಜೊತೆ ಇರೋ ಫ್ರೆಂಡ್ಸ್ಗಳೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸು. ನಾನು ಇದ್ರೂ ನಾನು ಹೋಗಲಿಲ್ಲ, ಅವ್ರನ್ನ ಭೇಟಿಯಾಗಿಲ್ಲ. ಅವ್ರನ್ನ ಇದುವರೆಗೂ ರಿಯಲಾಗಿ ನಾನು ನೋಡೇ ಇಲ್ಲ ಅವ್ರನ್ನ, ದರ್ಶನ್ ಸರ್ನ. ನಾನು ಕೂಡ 11 ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿದ್ದೇನೆ. ಫಿಲಮ್ ಚೇಂಬರಲ್ಲೂ ಕೂಡ ಎಲೆಕ್ಷನಲ್ಲಿ ಗೆದ್ದು ಮೆಂಬರ್ ಆಗಿದ್ದೀನಿ. ಅವರು ನಮ್ಮ ಕಾವೇರಿ ಹೋರಾಟದಲ್ಲೂ ಬಂದರು, ಎಲ್ಲ ಬಂದರು. ಆ ಆಪರ್ಚುನಿಟಿ ಇದ್ದರೂ ನನಗೇನೋ ಹೆಲ್ತ್ ಇಶ್ಯೂಸ್ ಇತ್ತು, ಅವಾಗೆಲ್ಲ ಹೊರಗಡೆ ಇದ್ದೆ. ಎಲ್ಲ ನನಗೆ ಆಪರ್ಚುನಿಟಿ ಎಲ್ಲ ಟೆಕ್ನಿಕಲ್ ಟೀಮ್ ಅವರೆಲ್ಲ ನನ್ನ ಫ್ರೆಂಡ್ಸ್ಗಳು ಏನು ಈಗ ಮಾಡ್ತಾಯಿದ್ದಾರೆ, ಈ ಟೀಮಲ್ಲಿರೋರೆಲ್ಲ ದರ್ಶನ್ ಸರ್ಗೆ ಹತ್ರವಾದವ್ರಿಂದನೇ. ನಾನು ಭೇಟಿಯಾಗಿಲ್ಲ. ನಾನು ಪರ ವಿರೋಧ ಅಂತ ಹೇಳ್ತಾ ಇಲ್ಲ, ನಾನೊಬ್ಬ ಫ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ ಮತ್ತು ಆ್ಯಸ್ ಆ್ಯನ್ ಅಡ್ವೊಕೇಟ್ ಆಗಿ ಮಾತಾಡ್ತಾ ಇದ್ದೇನೆ. ಸಿನಿಮಾ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ, ನೀವು ಹೇಳ್ತೀರಿ ಹೀರೋನ ಸೆಲೆಬ್ರಿಟಿ ಟ್ರ್ಯಾಪ್ ಅಂತ. ಸೊ ಇಲ್ಲೂ ಟ್ರ್ಯಾಪ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಅಲ್ಲ, ನೀವು ನನ್ನ ಸಿನಿಮಾದಲ್ಲಿ ಈಗಲೇ ನಾನು ಕತೆ ಬಿಟ್ಕೊಟ್ಬಿಟ್ರೆ ಆಗೋದಿಲ್ಲ. ದರ್ಶನ್ ಸರ್ ಅಂತ ಹೇಳೋದಿಲ್ಲ, ನನ್ನ ಕ್ಯಾರೆಕ್ಟ್ರು ನೀವೇನಾಗಿದೆ ಅಂತ ನೋಡಿದ್ರೆ ಸೊ ನೀವು ನೋಡ್ಬೋದು ಸರ್. ನಿಮ್ಮ ಸಿನಿಮಾ ದರ್ಶನ್ ಅವ್ರ ವಿಚಾರಕ್ಕೂ ಈ ಸಿನಿಮಾಗೂ ಸಂಬಂಧ ಇಲ್ಲ ಹಾಗಾದರೆ? ಸರ್ ಅದನ್ನು ನಾನು ಈಗಲೇ ಸ್ಪಷ್ಟಪಡಿಸೋಕ್ಕಾಗೋದಿಲ್ಲ. ನೀವು ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದಾಗಲೇ ತಮಗೆ ಗೊತ್ತಾಗುತ್ತೆ. ನಾನು ಸಮಾಜದಲ್ಲಿ ನಡೆಯುವಂತಹ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಈಗ ಅಂಥ ಸಿನಿಮಾಗಳು ಎಷ್ಟೋ ಬಂದಿದೆ ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ನಾನು ಕೂಡ ನಾನು ಮಾಡ್ಕೊಬರೋದು ನನ್ನ ಕಾನ್ಸೆಪ್ಟ್ ಅಂದರೆ ನಾನು ಜಾಸ್ತಿ ಕಮರ್ಷಿಯಲ್ ಸಿನಿಮಾಕ್ಕಿಂತ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡ್ತಿದ್ದೀನಿ. ಅಯೋಧ್ಯಪುರಂ ಅಂತ ಮಾಡಿದೆ, ಅದು ಕೂಡ ಬೇಸ್ಡ್ ಆನ್ ಕಂಟೆಂಟ್ ಮೇಲೆನೆ. ಸೊ ನೆಕ್ಸ್ಟ್ ಮಿಸ್ಟರ್ ನಟ್ವರ್ಲಾಲ್ ಅಂತ ಮಾಡಿದರೆ, ಒಂದು ಆನ್ಲೈನ್ ಸ್ಕ್ಯಾಮ್ ಬಗ್ಗೆ ಮಾಡಿದೆ. ಈಗ ಬಾಸ್ ಅಂತ ಮಾಡಿದ್ದೇನೆ. ಸೊ ಒಂದು ಇನ್ಸಿಡೆಂಟ್ ಪೊಲೀಸ್ ಆ್ಯಂಡ್ ಒಬ್ಬ ಸೆಲೆಬ್ರಿಟಿ ನಡುವೆ ನಡೆಯುವಂಥ ಸಂಘರ್ಷದ ಬಗ್ಗೆ ಮಾಡಿದ್ದೇನೆ. ನೆಕ್ಸ್ಟ್ ಈಗ ಗ್ರಾಮ ಪಂಚಾಯಿತಿ ಅಂತ ಒಂದು ಮಾಡಿದ್ದೇನೆ. ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನು ಸ್ಕ್ಯಾಮ್ ನಡೆಯುತ್ತೆ ಅದ್ರ ಬಗ್ಗೆ ಮಾಡಿದ್ದೀನಿ. ಈಗ DK ಫೈಲ್ಸ್ ಅಂತ ಒಂದು ಮಾಡಿದ್ದೇನೆ. ಅದನ್ನು ಕೂಡ ಚೇಂಬರ್ ಅವರು ಮೊನ್ನೆ ಟೈಟಲ್ ಅದನ್ನು EC ಮೀಟಿಂಗಲ್ಲೆಲ್ಲ ಮಾಡಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ನೋಡೋಣ.
ಆ ಥರ ನನ್ನ ಅಭಿರುಚಿನೇ ನಾನು ಕಂಟೆಂಟ್ ಓರಿಯೆಂಟ್ ಮೇಲೆ ಸಿನಿಮಾ ಮಾಡ್ತೇನೆ. ನಾನು ಬೆಳಗ್ಗೆ ಎದ್ದರೆ ನನ್ನ ಅಂಥ ಸಬ್ಜೆಕ್ಟ್ಗಳನ್ನೇ ಓದೋದು, ಮಾಡೋದು. ನನಗೆ ಹೋಲ್ಡಿಂಗ್ ಇರೋದು ಕೂಡ ಅಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋದಕ್ಕೆ ಸರ್. ಬಾಸ್ ಟೈಟಲ್ ಅನೌನ್ಸ್ ಆದ ನಂತರದಲ್ಲಿ ಯಾರಾದರೂ ಕಾಲ್ ಮಾಡಿದ್ರ, ಮಾತನಾಡಿದ್ರ, ಈ ಸಿನಿಮಾ ಟೈಟಲ್ ಈ ಕಾರಣ ಯಾವ ಕಾರಣಕ್ಕೆ ಇಟ್ಟಿದ್ದೀರಾ ಅಥವಾ ಕಂಟೆಂಟ್ ಏನು ಅಂತ ಯಾರು ಮಾತನಾಡಿದ್ರ? ಸರ್ ಬಾಸ್ ಸಿನಿಮಾ ನನಗೆ ನಾವಿನ್ನೂ ಅದನ್ನು ನಾವು ಡಿಸೆಂಬರ್ ಆ್ಯಂಡ್ ಜನವರಿಯಲ್ಲಿ ಶೂಟ್ ಮುಗಿಸ್ದೋ, ಪೋಸ್ಟ್ ಪ್ರೊಡಕ್ಷನ್ನಲ್ಲಿದ್ದೋ, ನಾವೆಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಸೊ ಹೈಡಾಗಿ ಇಕ್ಕಿದ್ದೋ. ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಮಾತ್ರ ಬಾಸ್ ಸಿನಿಮಾ ಕಂಪ್ಲೀಟೆಡ್ ಅಂತ ಮಾಡಿದ್ದೇವೆ. ಸೊ ಅನೇಕ ಸ್ನೇಹಿತರೆಲ್ಲ ಹೇಳ್ತಾರೆ, ಕೇಳ್ತಾ ಇರ್ತಾರೆ, ಇದು ಆ ಸಿನಿಮಾಗೆ ಸಂಬಂಧಪಟ್ಟ ಆ ಘಟನೆಗೆ ನೀವು ಸಿನಿಮಾ ನೋಡ್ರಪ್ಪ ಅಂತ ಹೇಳ್ತಿದ್ದೀವಿ ಸರ್. ತೆರೆಗೆ ಯಾವಾಗ ಬರುತ್ತೆ ಸಿನಿಮಾದ ಕ್ಲೈಮ್ಯಾಕ್ಸ್? ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಸೊ ನೀವು ಯಾವುದೋ ಒಂದಷ್ಟು ವಿಚಾರಗಳು ಹೇಳ್ತಾ ಇದ್ರಲ್ಲ, ಆ ಪ್ರಕರಣದ ಏನಾದ್ರು ಕ್ಲೈಮ್ಯಾಕ್ಸ್ ಆದ ನಂತರ ಚೇಂಜ್ ಆಗುತ್ತಾ? ಅದ್ರ ಮೇಲೆ ಇಟ್ಕೊಂಡು ಏನಾದ್ರು ಪ್ಲಾನ್ಸ್ ಇದೆಯಾ? ಇಲ್ಲ ಸರ್, ಇದು ನಾವು ಈ ಸಿನಿಮಾದಲ್ಲಿ ಕನ್ಕ್ಲೂಷನ್ ಇನ್ನೂ ಕೊಟ್ಟಿಲ್ಲ, ಕ್ಲೈಮ್ಯಾಕ್ಸ್ನ ಹಾಗೆ ಬಿಟ್ಟಿದ್ದೇವೆ. ಸೊ ಮುಂದೆ ನೋಡೋಣ, ಪಾರ್ಟ್ 2 ಬಂದರೆ ಅದರಲ್ಲಿಂದ ನಿರ್ಮಾಪಕರಿಗೆ ಈ ಸಿನಿಮಾದಿಂದ ಒಳ್ಳೆಯದಾಗಿ ಎಲ್ಲ ಮಾಡಿದ್ರೆ, ಸೊ ಪಾರ್ಟ್ 2 ವಿಲ್ ಬಿ ಕಂಟಿನ್ಯೂ. ಸೊ ಆವಾಗ ಮಾಡುವ. ಥ್ಯಾಂಕ್ ಯು ಥ್ಯಾಂಕ್ಸ್. ಥ್ಯಾಂಕ್ಸ್ ಸರ್. ಎಸ್, ಇದಿಷ್ಟು ಲವ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.